ನಮ್ಮ ಮುಂದಿನ ಜನರೇಷನ್ಗೆ ಪರಿಶುದ್ಧವಾದ ಗಾಳಿ ಮತ್ತು ಪರಿಶುದ್ಧವಾದ ನೀರು ಸಿಗುವಂತೆ ಮಾಡೋದೇ ನಮ್ಮ ಗುರಿ ಅಂತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿರುವಂತ PM ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭವಿಷ್ಯ ಉಳಿಬೇಕು ಅಂತ ಹೇಳಿದ್ರೆ ಪರಿಸರ ಉಳಿಸಬೇಕು, ಅರಣ್ಯ ಉಳಿಬೇಕು, ಎಲ್ಲರಿಗೂ ಶುದ್ಧ ಗಾಳಿ ಮತ್ತು ನೀರು ಸಿಗುವಂತಾಗಬೇಕು. ಈ ನಿಟ್ಟಿನಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಲಸವನ್ನ ಮಾಡ್ತಾ ಇದೆ ಅಂತ ತಿಳಿಸಿದ್ರು. ಕೊರೋನಾ ಬಂದಾಗ ಜನ ಆಮ್ಲಜನಕ ಇಲ್ಲದೆ ಸತ್ತೋದ್ರು. ಇದರಿಂದ ನಾವು ಪಾಠ ಕಲಿತು ಆಮ್ಲಜನಕವನ್ನ ಕಾಪಾಡಿಕೊಳ್ಳಬೇಕು. ಜೊತೆಗೆ ಭೂಮಿ ಮತ್ತು ಅಂತರ್ಜಲವನ್ನ ಸೇರ್ತಾ ಇರುವಂತಹ ರಾಸಾಯನಿಕ ವಸ್ತುಗಳ ಬಗ್ಗೆ ತಿಳಿದುಕೊಳ್ಬೇಕು. ಆಹಾರ ಇಲ್ಲದಿದ್ರೂ ಬದುಕಬಹುದು, ಗಾಳಿ ಮತ್ತು ನೀರು ಇಲ್ಲದೆ ಬದುಕೋಕ್ ಸಾಧ್ಯ ಇಲ್ಲ ಎನ್ನುವುದನ್ನ ಅರಿತುಕೊಳ್ಬೇಕು ಅಂತ ವಿವರಿಸಿದ್ರು. ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂತಹ ಮಹದೇವಪ್ಪ, ಶಾಸಕರಾಗಿರುವಂತಹ GT ದೇವೇಗೌಡರು, ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು, ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೆ ಹರೀಶ್ ಗೌಡ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಮೈಸೂರಿನ ಶಾಸಕರಾದಂತಹ ಹಿರಿಯರು ಆದಂತಹ GT ದೇವೇಗೌಡರು ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ನುಡಿ ಕುಣಿದಾಡುವಗೆ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಪರಿಸರದ ಬಗ್ಗೆ ನಾವು ಮರೆತರೆ ಭವಿಷ್ಯವನ್ನು ನಾವು ಮರ್ತಂತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಾಯು ಜಲ ಮನುಷ್ಯನ ಜೀವಕ್ಕೆ ಎಷ್ಟು ಅಗತ್ಯ ಅನ್ನೋದನ್ನು ಎಲ್ಲರೂ ಅರ್ಥಕೊಂಡಿದ್ರು ಕೂಡ ಅದರ ಗುಣಮಟ್ಟದ ಬಗ್ಗೆ ನಾವು ಯಾರೂ ಅರಿವನ್ನು ಮೂಡಿಸ್ಕೊಳ್ತಾ ಇಲ್ಲ ಅನ್ನೋದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಕಾರಣ ಯಾಕೆ ಅಂತಂದರೆ, ನಮ್ಮ ಕಣ್ಣೆದುರಿಗೆ ಜಲ ಮಾಲಿನ್ಯ ಆಗ್ತಾ ಇದ್ರೆ ಅದರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ವಾಯು ಮಾಲಿನ್ಯ ಆಗ್ತಾ ಇದ್ರೆ ಅದರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾವು ವರ್ತಿಸ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ನಾಗರಿಕ ಪ್ರಪಂಚ ಭವಿಷ್ಯತ್ತಿಗೆ ನಿಜವಾದಂಥ ಕೊಡುಗೆಯನ್ನು ಕೊಡಬೇಕು ಅಂತ ಏನಾದ್ರು ಹೇಳಿದ್ರೆ, ಜೀವಕ್ಕೆ ಅತಿ ಅವಶ್ಯಕವಾದಂಥ ಜಲ ಮತ್ತು ವಾಯುವನ್ನು ಪರಿಶುದ್ಧವಾಗಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು. ಒಂದು ಮನೆಯನ್ನು ನಾವು ಹೇಗೆ ಚೊಕ್ಕವಾಗಿ ಇಟ್ಕೊಂಡು, ನಾವು ಮಲಗೋ ಕೋಣೆನ ಯಾವ ರೀತಿ ಶುದ್ಧವಾಗಿ ಇಟ್ಕೊಂಡು, ನಾವು ಶುದ್ಧವಾದ ಆಹಾರವನ್ನು ಹೇಗೆ ತಿಂತೇವೆ, ಯಾವ ಆಹಾರ ಪೌಷ್ಟಿಕತೆಯಿಂದ ಇರುತ್ತೆ ಅನ್ನೋದನ್ನು ನಾವು ಗಮನಿಸಿ ಅದನ್ನು ಸೇವಿಸ್ತೇವೆ, ಅದೆಲ್ಲದಕ್ಕಿಂತ ಪ್ರಮುಖವಾದಂಥ ಅಂಶ ಜೀವ ಜಲ ಮತ್ತು ವಾಯು. ಇದಕ್ಕೋಸ್ಕರ ದೂರದೃಷ್ಟಿಯನ್ನು ಇಟ್ಟು ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಯಾರಾದರೂ ಪರಿಸರದ ಬಗ್ಗೆ ಕಾಳಜಿಯನ್ನಿಟ್ಟು ಕಾರ್ಯಕ್ರಮವನ್ನು ರೂಪಿಸಿ ಕಾಯ್ದೆಯನ್ನು ರೂಪಿಸಿದ್ರೆ ಅದು ನಿಮ್ಮೆಲ್ಲರ ಧೀಮಂತ ನಾಯಕಿ, ಉಕ್ಕಿನ ಮಹಿಳೆ, ದುರ್ಗೆ ಎಂದೇ ಖ್ಯಾತಿಯಾಗಿದ್ದಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾರಣ ಅಂತಂದರೆ ಅತಿಶಯೋಕ್ತಿ ಅಲ್ಲ ಅನ್ನೋದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಆದರೂ ಇಷ್ಟೇ, ನಾವು ಸರ್ಕಾರಗಳು ನಡೆಸ್ತಾ ಇರ್ಬೇಕಾದ್ರೆ ಹಲವಾರು ಕಾಯ್ದೆಗಳನ್ನು ಮಾಡ್ತೇವೆ.